ನನ್ನ ಲೈಫಲ್ಲಿ ನಾನಿಷ್ಟು ದೊಡ್ಡ ಸೆಲೆಬ್ರಿಟಿ ಆಗ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಸರ್. ನಿಜ ಹೇಳ್ತೀನಲ್ಲ, ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ತುಂಬ ಕಷ್ಟ ಆಯ್ತು ಸರ್. ನಾನು ಸ್ಟೇಜಲ್ಲಿ ಹೋಗಿ ಹಾಡ್ತಾ ಇದ್ದರೆ ಏನಿಲ್ಲ ಅಂದರೂ 1-2 kg ಟೊಮೊಟೊ ಸಿಗ್ತಾಯಿತ್ತು. ಗಂಜಿ ಕುಡಿಯೋಕ್ಕೂ ಗತಿ ಇರ್ತಿರ್ಲಿಲ್ಲ ಸರ್ ಮನೇಲಿ. ಅದಕ್ಕೆ ನಾವು ಪ್ಯಾಕೆಟ್ ಹಾಕಿ ಕುಡ್ಕೊಂಡು ಬಿರಿಯಾನಿ ತಿಂತಿದ್ವಿ. ಹೋಟೆಲ್ ಹೋಗೋಕ್ಕೂ ಕೈಯಲ್ಲಿ ₹1 ದುಡ್ಡು ಇರ್ತಿರಲಿಲ್ಲ. ದುಡ್ಡೆಲ್ಲ ಬ್ಯಾಂಕ್ನಲ್ಲೇ ಇತ್ತು. ಫುಡ್ನ ಆನ್ಲೈನಲ್ಲೇ ತರಿಸ್ತಿದ್ವಿ. ಆವಾಗ ನಮ್ಮ ಹತ್ರ ಒಂದು ಕೀಪ್ಯಾಡ್ ಸೆಟ್ ಕೂಡ ಇರ್ತಾ ಇರಲಿಲ್ಲ. ನಾವು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿದ್ವಿ. ಓಡಾಡೋಕ್ಕೆ ಒಂದು ಸೈಕಲ್ ಕೂಡ ಇರಲಿಲ್ಲ ಮನೇಲಿ. ಆದರೆ ಕಾರಿತ್ತು. ಆದರೆ ಕಾರ್ಗೆ ಪೆಟ್ರೋಲ್ ಕೂಡ ಹಾಕಿಸ್ತಾ ಇರಲಿಲ್ಲ ಮನೇಲಿ. ಅದಕ್ಕೆ ನಾವು ಎಲೆಕ್ಟ್ರಿಕಲ್ ಕಾರ್ ಓಡಿಸ್ತಿದ್ವಿ. ನಮ್ಮ ಮನೇಲೂ ಕೂಡ ನಮ್ಮ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡ್ತಾರೆ. ಒಬ್ರನ್ನೊಬ್ಬರು ತುಂಬ ಅರ್ಥ ಮಾಡ್ಕೊತಿದ್ವಿ. ಮನೇಲಿ ಒಂದು ದೋಸೆ ಮಾಡಿದರೂ ಕೂಡ ಫಸ್ಟ್ ದೋಸೆ ನನ್ನ ಹಸ್ಬೆಂಡ್ಗೆ ಬಡಿಸ್ತಾ ಇದ್ದೆ. ಯಾಕೆಂದರೆ ಫಸ್ಟ್ ದೋಸೆ ಯಾವಾಗಲೂ ನಮ್ಮ ಮನೇಲಿ ಸೀದೋಗಿರ್ತಿತ್ತು.